ಕರಾವಳಿಯ ಇತಿಹಾಸ ಪ್ರಸಿದ್ಧ ಕ್ಷೇತ್ರ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಮುಲ್ಕಿ ತಾಲೂಕಿನ ಬಪ್ಪನಾಡಿನಲ್ಲಿರ್ತಕ್ಕಂಥ ಈ ಕ್ಷೇತ್ರದ ವಾರ್ಷಿಕ ಜಾತ್ರೋತ್ಸವ ಸಂಭ್ರಮ ನಡೀತಾ ಇತ್ತು. ನಿನ್ನೆ ರಾತ್ರಿ ಬ್ರಹ್ಮರಥೋತ್ಸವದ ವೇಳೆ ಬ್ರಹ್ಮರಥ ಮುರಿದು ಬಿದ್ದು ಅವಘಡವೊಂದು ಸಂಭವಿಸಿರುವಂಥದ್ದು. ಆದ್ರೆ ಅದೃಷ್ಟವಶಾತ್ ಯಾರೊಬ್ಬರಿಗೂ ಕೂಡ ಏನೂ ಕೂಡ ಅವಘಡ ಆಗಿಲ್ಲ ಎನ್ನುವಂಥದ್ದು. ನಾನೀಗ ಅದೇ ಒಂದು ಘಟನಾ ಸ್ಥಳದಲ್ಲಿದ್ದೇನೆ. ನೀವು ಗಮನಿಸಬಹುದು, ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ತಾಲೂಕಿನಲ್ಲಿರ್ತಕ್ಕಂಥ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಸಾಕಷ್ಟು ಇತಿಹಾಸವನ್ನು ಹೊಂದಿರತಕ್ಕಂಥ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಸಾಕ್ಷಿಯಾಗಿರ್ತಕ್ಕಂಥ ಕ್ಷೇತ್ರ ಬಪ್ಪನಾಡು ಶ್ರೀ ದುರ್ಗಾ ಪರಮೇಶ್ವರಿ ಕ್ಷೇತ್ರ. ಒಟ್ಟು 7 ದಿವಸಗಳ ವಾರ್ಷಿಕ ಜಾತ್ರೋತ್ಸವ ನಡೀತಾ ಇತ್ತು. ನಿನ್ನೆ ರಾತ್ರಿ ಬ್ರಹ್ಮರಥೋತ್ಸವ ನಡೀತಿತ್ತು. ಇಲ್ಲಿ ಗಮನಿಸಬಹುದು, ಇದೇ ಒಂದು ಬ್ರಹ್ಮರಥ ನಿನ್ನೆ ರಾತ್ರಿ ರಥೋತ್ಸವದ ವೇಳೆ ಅದರ ಬ್ರಹ್ಮರಥದ ಮೇಲ್ಭಾಗ ಕೆಳಗೆ ಬಿದ್ದಿರುವಂತದ್ದು. ರಾತ್ರಿ ಹೊತ್ತು ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಅದನ್ನ ಬ್ರಹ್ಮರಥವನ್ನು ಎಳ್ಕೊಂಡು ಹೋಗಿದ್ದಾರೆ. ದೇವರ ವಿಗ್ರಹವನ್ನು ಅದರಲ್ಲಿ ಇರಿಸಿ ಆ ಬಳಿಕ ರಥೋತ್ಸವ ನಡೀತಾ ಇತ್ತು. ಆದ್ರೆ ಏಕಾಏಕಿಯಾಗಿ ಬ್ರಹ್ಮರಥ ಒಂದ್ ಕಡೆ ವಾಲ್ಕೊಂಡು ಅದರ ಮೇಲ್ಭಾಗದ ಗೋಪುರ ಭಾಗ ಏನಿದೆ ಅದು ಸಂಪೂರ್ಣವಾಗಿ ಕೆಳಭಾಗಕ್ಕೆ ಬಿದ್ದಿರ್ತಕ್ಕಂಥದ್ದು. ಸಾವಿರಾರು ಜನ ಈ ಒಂದು ಜಾತ್ರೋತ್ಸವದಲ್ಲಿ ಭಾಗಿಯಾಗಿದ್ರು. ಬ್ರಹ್ಮರಥೋತ್ಸವ ನಡೆಯುವ ವೇಳೆ ಅದರ ಕೆಳಭಾಗದಲ್ಲಿ ಸಾಕಷ್ಟು ಸಾವಿರಾರು ಮಂದಿ ಇದ್ರು. ಆದ್ರೆ ಯಾರೊಬ್ಬರಿಗೂ ಕೂಡ ಅದೃಷ್ಟವಶಾತ್ ಏನೂ ಆಗಿಲ್ಲ. ಗಮನಿಸಬಹುದು, ಅತ್ಯಂತ ಸುಂದರವಾದ ಕೆತ್ತನೆಯ ಮೂಲಕ ಸಾಕಷ್ಟು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಬ್ರಹ್ಮರಥದ ಇದಾಗಿರುವಂತದ್ದು. ರಾಜ್ಯದಲ್ಲಿ ಅಂದ್ರೆ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದ ಬ್ರಹ್ಮರಥ ಬಿಟ್ರೆ ಆ ಬಳಿಕ 2ನೇ ಅತಿ ದೊಡ್ಡ ಬ್ರಹ್ಮರಥ ಇದೇ ಆಗಿರುವಂತದ್ದು. ಇದಕ್ಕೆ ಮುಖ್ಯವಾಗಿ ಅಂದ್ರೆ ಈ ಘಟನೆ ಆಗೋದಕ್ಕೆ ಏನು ಕಾರಣ ಎಂಬುದನ್ನು ನೋಡೋದಾದ್ರೆ ಇಲ್ಲಿ ಗಮನಿಸಬಹುದು, ಹಿಂಭಾಗದಲ್ಲಿ ಇರ್ತಕ್ಕಂಥ 2 ಚಕ್ರದ ಮಧ್ಯೆ ಅದಕ್ಕೆ ಆಕ್ಸಿಲ್ ಇದೆ. ಅಂದ್ರೆ ಎರಡಕ್ಕೂ ಕೂಡ ಸಪೋರ್ಟ್ ಆಗಿ ಆಕ್ಸಿಲ್ ಏನಿದೆ ಆ ಆಕ್ಸಿಲ್ ನ ಅಂದ್ರೆ ಮುಂಭಾಗದಲ್ಲಿ ಇರ್ತಕ್ಕಂಥ 2 ಚಕ್ರದ ಆಕ್ಸಿಲ್ ಅದರ ಮರದ ಆಕ್ಸಿಲ್ ತುಂಬಾ ಅತ್ಯಂತ ದಪ್ಪನೆಯ ಮತ್ತು ಬಲಿಷ್ಠವಾದಂತಹ ಒಂದು ಮರದ ರೀತಿಯ ಆಕ್ಸಿಲ್ ಮಧ್ಯದಿಂದ ಕಟ್ಟಾಗಿ ಬಿದ್ದಿರತಕ್ಕಂಥದ್ದು ನಾನು ಮುಂಭಾಗದಲ್ಲಿ ಗಮನಿಸಿದ್ದೇನೆ. ಈಗಾಗಲೇ ಈ ರಥದ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಎಲ್ಲಾ ಪರಿಕರಗಳನ್ನು ತೆಗೆದು ಇರಿಸಲಾಗಿದೆ. ಇದರ ಜೊತೆಗೆ ಟರ್ಪಲ್ ಹಾಕಿ ಮುಚ್ಚುವಂತ ಕೆಲಸವನ್ನು ಆಡಳಿತ ಮಂಡಳಿಯವರು ಮಾಡಿದ್ದಾರೆ. ಗಮನಿಸಬಹುದು, ಒಳಭಾಗದ ದೃಶ್ಯವನ್ನು ನಾನು ತೋರಿಸ್ತೇನೆ. ಅಲ್ಲಿ ಏನು ಕಟ್ಟಾಗಿದ್ದು ಕಾಣಿಸ್ತಾ ಇದೆ ನಿಮ್ಗೆ, ಅಲ್ಲಿ ವೀಲ್ ಇತ್ತು. ಅಂದ್ರೆ ಮುಂಭಾಗದ 2 ಚಕ್ರಕ್ಕೆ ಜಾಯಿಂಟ್ ಆಗಿ ಆಕ್ಸಿಲ್ ರೀತಿಯಾಗಿ ಈ ಮರದ ಬೃಹದಾದಂತಹ ಮರದ ಪೀಸ್ ಇತ್ತು. ಆದ್ರೆ ಅದು ಅಲ್ಲಿ ಆ ವೀಲ್ ನ ಜಾಯಿಂಟ್ ಏನಿದೆ ಅಲ್ಲಿಯೇ ಒಂದು ಮುರಿದು ಕೆಳಗೆ ಬಿದ್ದಿರ್ತಕ್ಕಂಥದ್ದು. ಅಲ್ಲಿ ಗಮನಿಸಬಹುದು, ಆ ಮರದ ಕ್ವಾಲಿಟಿಯನ್ನು ಗಮನಿಸಬಹುದು. ಅತ್ಯಂತ ಅದು ಒಂದಿಷ್ಟು ಏನು ಅಷ್ಟೊಂದು ಗಟ್ಟಿಯ ಮುಟ್ಟಾಗಿಲ್ಲ. ಅಲ್ಲಿಂದ ಆ ವೀಲ್ ಕಟ್ಟಾಗಿ ಕೆಳಕ್ಕೆ ಬಿದ್ದಿರತಕ್ಕಂಥ ಪರಿಣಾಮವಾಗಿ ಮೇಲ್ಭಾಗದಲ್ಲಿ ಬ್ಯಾಲೆನ್ಸ್ ತಪ್ಪಿ ಅದರ ಮೇಲ್ಭಾಗದ ಪೂರ್ತಿ ಗೋಪುರ ರೀತಿ ಒಂದ್ ಸೈಡ್ ವಾಲಿ ಕೆಳಕ್ಕೆ ಬಿದ್ದಿರ್ತಕ್ಕಂಥದ್ದು. ಸದ್ಯ ಈಗ ಅದರ ಒಂದು ವೀಲ್ ಕೂಡ ಕೆಳಗೆ ತುಂಡಾಗಿ ಕಳಚಿ ಕೆಳಗೆ ಬಿದ್ದಿದೆ. ಹೀಗಾಗಿ ಸದ್ಯ ಆಡಳಿತ ಮಂಡಳಿಯವರು ಕೂಡ ಈ ರಥದ ಮೇಲ್ಭಾಗದಲ್ಲಿದ್ದಂತಹ ಪರಿಕರಗಳನ್ನೆಲ್ಲವನ್ನು ಕೂಡ ಕೆಳಗಿಟ್ಟು, ಅಂದ್ರೆ ಇಲ್ಲಿ ಗಮನಿಸಬಹುದು, ಇದೆಲ್ಲವೂ ಕೂಡ ರಥದ ಮೇಲ್ಭಾಗದಲ್ಲಿ ಇದ್ದಂತಹ ವಸ್ತುಗಳು. ಅಂದ್ರೆ ಅದಕ್ಕೆ ಪತಾಕೆಯನ್ನು ಕಟ್ಟಿ ಅಲಂಕಾರವನ್ನು ಮಾಡಿ ಸಾಕಷ್ಟು ವೈಭವದಿಂದ ಈ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅದರ ಮೇಲ್ಭಾಗದಲ್ಲಿ ಇದ್ದಂತಹ ವಸ್ತುಗಳನ್ನೆಲ್ಲವೂ ಕೂಡ ಈಗ ಸದ್ಯಕ್ಕೆ ಇಲ್ಲಿ ಕೆಳಗೆ ಇರಿಸಲಾಗಿದೆ. ಸದ್ಯ ಭಕ್ತರಲ್ಲೂ ಕೂಡ ಅಂದ್ರೆ ಸಾಕಷ್ಟು ಭಕ್ತರು ಈ ಒಂದು ರಥೋತ್ಸವದ ವೇಳೆ ಇದೆ. ಅದರ ಅದೃಷ್ಟವಶಾತ್ ದೇವರ ಕಾರಣದಿಂದ ಯಾರಿಗೂ ಕೂಡ ಏನೂ ಆಗಿಲ್ಲ ಎನ್ನುವಂತ ಒಂದು ಸಂತೋಷದ ವಿಚಾರ. ಇದರ ಜೊತೆಗೆ ಇದರ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋರು ಯಾರು ಎನ್ನುವಂತ ಪ್ರಶ್ನೆಯನ್ನು ಕೂಡ ಭಕ್ತರು ಮಾಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆಗದಂತೆ ಆಡಳಿತ ಮಂಡಳಿಯರು ಮತ್ತು ಇದು ಪ್ರಮುಖವಾಗಿ ಧಾರ್ಮಿಕ ದತ್ತಿ ಇಲಾಖೆ ಅಂಡರ್ಲಿ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ಸರ್ಕಾರವು ಕೂಡ ಈ ಬಗ್ಗೆ ಗಮನ ಹರಿಸಬೇಕು. ರಥದ ಸುರಕ್ಷತೆ ಮತ್ತು ಭಕ್ತರ ಸುರಕ್ಷತೆಗೂ ಕೂಡ ಆದ್ಯತೆ ನೀಡಬೇಕೆನ್ನುವಂತ ಒತ್ತಾಯ ಕೂಡ ಕೇಳಿ ಬರ್ತಿದೆ. ಕ್ಯಾಮ್ರಾ ಪರ್ಸನ್ ಜೊತೆ ಅಶೋಕ್, TV9 ಮಂಗಳೂರು.